ಸರಿ ಗ ಗ ಮರೆ ಸರೆ ಪಾ ಗ ಮರೆ ಸರೆ ಗ ಗ ಮರೆ ಸರೆ ಪಾ ಗ ಮರೆ ಸರೆ ಪಾ ಪಾ ಮ ದ ದ ಪ ಗ ಗ ಮರೆ ಸರೆ ಪಾ ಪಾ ಮ ದ ದ ಪ ಗ ಗ ಮರೆ ಧನಿ ಸಾ ನಿ ಸ ನಿ ಪ ಗ ದ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ಮದು ನೀವು ತಿಂತೋದಾಯ್ತು. ಫೋನ್ ಕಟ್ ಮಾಡಿ ಸರ್, ನಾನು ಇವತ್ತು ಭಾಳ ಟ್ರ್ಯಾಕಲ್ಲಿದ್ದೀನಿ. ಒಳ್ಳೇದಾಗಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್ ಇಷ್ಟೊತ್ತವರೆಗೂ ನೋಡ್ಬೋದು ಎಲ್ಲರೂ ಕ್ರಿಕೆಟ್ ಆಡ್ತಾಯಿದ್ದು. ಇವಾಗ ಸ್ವಲ್ಪ ಸುಸ್ತಾಯಿತು, ಅದಕ್ಕೆ ಇವತ್ತು ನಾನು ನಿಮಗೆ ನನ್ನ ಫೇವ್ರೇಟು ಶವರ್ಮಾ ಸ್ಟಾಲ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲಿ ಸಿಗುತ್ತೆ ನಿಮಗೆ ಫೇವ್ರೇಟ್ ಶವರ್ಮಾ ಅಂದರೆ ಕೆಂಗೇರಿ ಹತ್ರ ಗೈಸ್. ಇಲ್ಲಿಂದ ಒಂದು ಸಿಕ್ಕಾಪಟ್ಟೆ ಸ್ವಲ್ಪ ದೂರ ಇದೆ. ಹೋಗೋಣ ಶವರ್ಮಾನ ಟ್ರೈ ಮಾಡೋಕ್ಕೆ. ನಾನು ಎಷ್ಟೊಂದು ಕಡೆ ತಿಂದಿದ್ದೀನಿ ಗೈಸ್, ಅಲ್ಲಿ ದಿ ಬೆಸ್ಟು ನನಗೆ ಇಷ್ಟ ಆಗೋವಂಥದ್ದು ಅಲ್ಲೇ ಸಿಗೋದು. ಅದಕ್ಕೆ ಇವತ್ತು ಶವರ್ಮಾ ತಿನ್ನೋಕೆ ಹೋಗೋಣ ಬನ್ನಿ. ಏಜಸ್ಸು ಮತ್ತು ಅಯ್ಯನ್ ಅವರೇ ಗೈಸ್ ಅನಿಸುತ್ತೆ. ಮದನ ಯಾಕೋ ಅವಾಗ ನೀನು ಹಿಂದೆ ಓಡಾಡ್ತಿದ್ದ ಗೈಸ್. ಅವ್ನು ಯಾಕೋ ನೋ ರಿಯಾಕ್ಷನ್, ನೋ ಲುಕ್, ನೋ ರಿಯಾಕ್ಷನ್ ಅಲ್ಲ ಅವನು ಗೈಸ್. ಹುಡುಗರೆಲ್ಲ ನೋಡ್ರಿ, ನಮ್ಮ ಹಳೆ ಕಾಲದ ಆಟನ ಇನ್ನೂ ಮುಂದುವರಿಸ್ತವ್ರಿ. ವಿರಾಟ್ ಕೊಹ್ಲಿ ಬಾಸ್ ಹೆಸರು ಹಾಕೊಂಡವನೇ. ಆಡೋ ಹೆಂಗ್ ಹೊಡಿತಾನೆ ನೋಡೋಣ. ಹಾಂ, ಯಾವ ಪ್ಲಾಸ್ಟಿಕ್ ಏನು? ಯಾವ ಬಕಾಶ್? ಇವ್ರು ಅಡ್ಡ ಹೆಸ್ರಿಕೊಂಬಿಟ್ಟವ್ರೆ ಗೈಸ್. ಸರಿ, ಲೆಟ್ಸ್ ಗೋ, ಹೊರಡೋಣ. ಅಯ್ಯನ್ ರೆಡಿ ಅಣ್ಣ? ಗೈಸ್ ರೆಡಿ. ಏಜಸ್ ರೆಡಿನಾ ಬ್ರೋ? ಲೆಟ್ಸ್ ಗೋ ಗೈಸ್, ಸಿಗೋಣ ಅಲ್ಲಿ. ಗೈಸ್ ಫೈನಲಿ ನೋಡ್ಬೋದು, ಇವಾಗ ಬಂದಿದ್ದೀವಿ ಫುಡ್ ಪ್ಯಾಲೇಸ್ ಅಂತ ಗೈಸ್. ಏಜಸ್ ರೆಡಿನಾ ಬ್ರೋ? ಅಯ್ಯನ್ ಒಟ್ಟಿಗೆ ಬಂದಿದ್ದೀವಿ ಗೈಸ್. ಹೋಗೋಣ, ಆ ಸೈಡ್ಗೆ ಹೋಗ್ಬಿಟ್ಟು ಸಿಗ್ತೀವಿ. ಮಸ್ತಾಗಿರೋದು ಶವರ್ಮಾ ಮಾಡ್ತಾರೆ ಇಲ್ಲಿ, ತಿನ್ನೋಕ್ಕೆ ಸಕ್ಕತ್ತಾಗಿರ್ತದೆ. ನಾನು ಗಾಡಿ ಮೇಲೆ ಬಾಡಿ. ಬಾ ಬ್ರೋ, ಬರ್ತಾನೆ ಗಾಡಿಗಳಿಗೆ ಸೈಡಲ್ಲಿ. ಹೋಗೋಣ, ಟ್ರೈ ಮಾಡೋಣ. ಟ್ರಾಫಿಕ್ ನುಗ್ತಾ ಇದೀವಿ ಇವಾಗ ಸೆಂಟ್ರಲ್ಲಿ. ಯಾರೋ ಫುಲ್ ಜೋಶಲ್ಲಿ ಬಂದ್ಬಿಟ್ಟವ್ನು ಗೈಸ್. ಆಯಾ ನೋಡ್ರಿ ಹೆಂಗೆ ನುಗ್ತಾವನೆ, ಗನ್ ನುಗ್ದಂಗೆ ಗೈಸ್. ಈ ಅಂಗಡಿ ನೋಡ್ರಿ, ನ್ಯಾಚುರಲ್ ಐಸ್ ಕ್ರೀಮ್ ಸಿಗುತ್ತೆ. ಏನ್ ಬ್ರೋ ಇಷ್ಟ ಆಯ್ತಾ ಗೈಸ್? ನೋಡ್ರಿ ಇಲ್ಲೇ ಶವರ್ಮಾ ತಿನ್ನೋಕೆ ಅಂತ ಬಂದಿರೋದು. ಭಯ ಮಾಡ್ತಾರೆ ಇವಾಗ. ತೊಳ್ಬಿಟ್ಟಿಯೋ ಅಯ್ಯನ್, ರಂಜಾನ್ ಸ್ಪೆಷಲ್ ಇವು. ಗೈಸ್ ಇವಾಗ ಫೈನಲಿ ಮೆಕ್ಸಿಕನ್ ಹೇಳಿದ್ದೀವಿ. ಇಲ್ಲಿ ಹೆಂಗೈತೆ ಬ್ರೋ ಸ್ಟಾಲು? ನನ್ನ ಫೇವ್ರೇಟ್ ಶಾಪು ಗೈಸ್. ಸ್ಟಾಲ್ ಚೆನ್ನಾಗೈತೆ ಗೈಸ್. ಇಲ್ಲಿ ಬಂದರೆ ನೀವು ಈ ಸೈಡಿಗೆ ಬಂದರೆ ಇಲ್ಲಿ ಬಂದು ಮಶ್ರೂಮ್ ಶೂ ಟ್ರೈ ಮಾಡಿ. ಫುಡ್ ಪ್ಲೇಸ್ ಅಂತ ಸಗದಾಗಿ ಮಾಡ್ತಾನೆ ಶವರ್ಮಾ ಇಲ್ಲಿ. ಭಯನೇ ಮಾಡೋದು, ಸಗದಾಗಿ ಮಾಡ್ತಾರೆ. ಇವಾಗ ಟ್ರೈ ಮಾಡ್ತೀವಿ ಗೈಸ್, ರೆಡಿ ಆಗ್ಬಿಡ್ಲಿ. ಬಿಸಿ ತಂದೂರಿ ಗೈಸ್. ಇಲ್ಲಿ ಸಕ್ಕದಾಗಿರೋದು ಫ್ಲೇವರು. ಜೊತೆಗೆ ಒಂದು ರೋಟಿ ಕೊಡ್ತಾರೆ. ತಿಂತಾಯಿದ್ರೆ ಹೆಂಗಿರೋದು ಗೊತ್ತಾ ನಿಮಗೆ? ಒಂದು 3 ಜನ ತಿನ್ಬೋದು ಒಂದು ಕೋಳಿನ ಆರಾಮ್ಸೆ ಕುತ್ಕೊಂಬಿಟ್ಟು. ಸಕ್ಕದಾಗಿರ್ತದೆ ಫ್ಲೇವರ್. ನಾನು ಬಂದಾಗೆಲ್ಲ ಈ ಕಡೆ ಸಿಕ್ಕಾಪಟ್ಟೆ ತಿಂತೀನಿ ಗೈಸ್, ಸಕ್ಕತ್ ಇಷ್ಟ ಚಿಕನ್ ಅಂದರೆ. ಅದು ಬಿಟ್ಟು ನಿಮಗೆ ಈ ಸೈಡಲ್ಲೇ ನೋಡ್ಬೋದು ಡ್ರೈ ಫ್ರೂಟ್ ಶಾಪ್ ಐತೆ. ಅಫ್ಘಾನಿಸ್ತಾನಿಂದ ಬರೋದಿರ್ಬೇಕು ಇಲ್ಲಿ. ಫ್ರೆಶ್ ಡ್ರೈ ಫ್ರೂಟ್ಸ್ ಸಿಗುತ್ತೆ, ಡ್ರೈ ಫ್ರೂಟ್ಸ್ ತಗೊಬೋದು. ಇಲ್ಲಿ ಬೇಜಾರು ಅಂಗಡಿ ಅವೆ ಗೈಸ್. ನೀವು ಬಂದಾಗ ಆರಾಮ್ಸೆ ಶಾಪಿಂಗ್ ಮಾಡ್ಬೋದು. ಶಾಪಿಂಗ್ ಮಾಡ್ಕೊಂಡು ನಿಮ್ಗೆ ಏನು ಬೇಕೋ ಎಲ್ಲ ತಿನ್ಬೋದು. ಇಲ್ಲೇ ಮುಂದೆ ಹೋದರೆ ತೂಗುದೀಪ ದೊನ್ನೆ ಬಿರಿಯಾನಿ ಇರೋದು, ಅಲ್ಲಿ ಬೇಕನ್ನೋ ತಿನ್ಬೋದು. ಮತ್ತು RX ಒಂದು ಚೆಚ್ಕೊಂಡು ಹೋಯ್ತು ಅವ್ನು ವೀಲಿಂಗ್ ಮಾಡ್ಕೊಂಡು. ಆಮೇಲೆ ಹೋಟೆಲ್ ನವಯೋಗ ಐತೆ ಗೈಸ್, ಅಲ್ಲೂ ಸೂಪರಾಗಿ ಮಾಡ್ತಾರೆ ಬಿರಿಯಾನಿ. ನನಗೆ ಹೆವಿ ಇಷ್ಟ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದರೆ ಆ ವಿಡಿಯೋನ ಮಾಡಾಕ್ತೀನಿ. ಇವಾಗ ಫೈನಲಿ ಮೆಕ್ಸಿಕನ್ ಶವರ್ಮಾ ರೆಡಿ ಮಾಡ್ತಾವ್ರೆ. ರೆಡಿ ಆಗ್ಬಿಡ್ಲಿ, ಒಂದೇ ಸಲ ತಿನ್ನೋಣ ಗೈಸ್. ಇದ್ರಲ್ಲಿ ನೋಡ್ರಿ ಏನೇನು ಐತೆ. ಅಯ್ಯನ್ ಯಾವ್ದಾದ್ರು ಗೆಸ್ ಮಾಡ್ತಾನೆ. ಅಯ್ಯನ್ ಯಾವುದಾದ್ರು ಗೊತ್ತೈತೆನಾ? ಯಾವ್ದು ಗೆಸ್ ಮಾಡ್ತೀಯ? ಯಾವುದಾದ್ರು ಗೆಸ್ ಮಾಡು. ಹಾಂ, ಅವ್ನು ಯಾವ್ದು ಗೆಸ್ ಮಾಡ್ತಾನೋ ಅದೆಲ್ಲ ಅವ್ನಿಗೇನೆ. ಸಮೋಸ ಒಂದು ಅವ್ನು ಯಾವಾಗಲೂ ತಿಂತಾ ಇರ್ತಾನೆ ರೆಗ್ಯುಲರಾಗಿ. ಅದನ್ನೊಂದನ್ನು ಆರಾಮ್ಸೆ ಗೆಸ್ ಮಾಡಿಬಿಡ್ತಾನೆ. ನಿನಗೆ ಯಾವ್ದು ಬೇಕು? ಇದು ತೊಗೊಳ್ಳೋಣ. ಅದೇನದು ಕೇಳೋದು ಏಜಸ್? ಅದು ಮದುವೆಲಿ ಹಾಕಿರ್ತಾರಲ್ಲ, ನನ್ನ ಮದುವೆಗಳಲ್ಲಿ ತಿಂದಿದ್ದೀನಿ. ಹಾಂ, ಶೀ ಕಬಾಬ್. ಅದು ಇವತ್ತೇ ಗೊತ್ತಾಗಿದ್ದು, ಫಸ್ಟ್ ಟೈಮ್ ತಿಂದ ಮೇಲೆ ಸರ್ ಗೈಸ್. ತಿಂತಾ ಇದ್ಮೇಲೆ ಗೊತ್ತಾಗಿದ್ದು. ಇದು ತೊಗೊಳ್ಳೋಣ. ಅದು ಶೀ ಕಬಾಬ್ ಹೇಳ್ತೀನಿ ದೊಡ್ಡ ಭಯ್ಯ. इसको क्या बोलता है? ಇದಕ್ಕೇನಂತಾರೆ? ಸ್ಪ್ರಿಂಗ್ ರೋಲ್.
ಸ್ಪ್ರಿಂಗ್ ರೋಲ್ ಶೆಟ್ ಮದುವೆ ಮನೇಲಿ ತಿಂದಿದ್ದೀವಿ, ಇವನಿಗೆ ಗೊತ್ತಿಲ್ಲ, ಸುಳ್ಳು ಹೇಳ್ತಾವನೆ. ಅಯ್ಯ ನಿನಗೂ ಗೊತ್ತಿರಲಿಲ್ವಾ? ಗೈಸ್ ಇವಾಗ ಹೋಗಿ ಸ್ಪ್ರಿಂಗ್ ರೋಲ್ ತಿನ್ನೋಣ. ಇವಾಗ ಇದನ್ನು ತರಿಸಿದ್ದೀವಿ, ಟೇಸ್ಟ್ ಮಾಡಬೇಕು. ಎತ್ಕೊಳ್ರಿ ಎಲ್ಲರೂ ಒಂದೊಂದು, ಹಂಗೆ ಚೆಸ್ಟ್ ಮಾಡಿ ಒಂದು ಬೈಟ್ ತೊಗೊಳ್ಳೋಣ. ಅಜ್ಜೇ ಬಿಟ್ಟ ಇವನಾಗಲೇ ಟೇಸ್ಟ್ ಮಾಡೋದೇ. ಮಾಡ ಪರವಾಗಿಲ್ಲ ಮಾಡ. ಗೈಸ್ ಇಲ್ಲಿ ನೋಡ್ರಿ, ಈ ಥರ ಕಾಣುತ್ತೆ ಇದು ತಿನ್ನೋಕ್ಕೆ. ಒಳಗಡೆ ನೋಡಿ ಗೈಸ್ ಮೊಟ್ಟೆ ಎಲ್ಲ ಹಾಕೋರೆ. ಮೊಟ್ಟೆ ಚಿಕನ್ನೆಲ್ಲ ಪೀಸ್ ಮಾಡಿ ಹಾಕೋರಲ್ವಾ? ಮೊಟ್ಟೆ ಚಿಕನ್ನೆಲ್ಲ ಪೀಸ್ ಮಾಡಿ ಹಾಕಿರೋದಕ್ಕೆ ಸಖತ್ತಾಗೈತೆ ಗೈಸ್. ಚಟ್ನಿ ಸಖತ್ತಾಗೈತೆ ಗೈಸ್. ಇದು ಚಟ್ನಿ ಬಿಸಿ ತಿನ್ನೋಕ್ಕಂತಲ್ಲ ಒಟ್ಟಿನ ಸಖತ್ತಾಗೈತೆ. ಚೆನ್ನಾಗಿಲ್ಲ ಟೇಸ್ಟು ಸೂಪರಾಗಿ ಮಾಡ್ತಾರೆ ಗೈಸ್. ಬಂದಾಗ ಈ ಕಡೆ ಟ್ರೈ ಮಾಡಿ. ಇವಾಗ ನಮ್ಮ ಶವರ್ಮ ರೆಡಿ ಆಯ್ತೈತೆ, ರೆಡಿ ಆಗ್ಬಿಡ್ಲಿ. ಒಂದೇ ಸಲ ಕುಂತ್ಕೊಂಡು ಟೇಸ್ಟ್ ಮಾಡೋಣ. ಗೈಸ್ ಒಳಗಡೆ ನೋಡ್ರಿ ಈ ಥರ ಇರುತ್ತೆ. ಇದು ಒಳಗಡೆ ನೀವು ಏನೇ ತಗೊಂಡ್ರು ಬೇಕಂದ್ರೆ ಒಳಗಡೆ ಹೋಗಿ ಕುತ್ಕೊಂಡು ತಿನ್ಬೋದು ಆರಾಮ್ಸೆ. ನಾವೇನು ಮಾಡ್ತೀವಿ, ಒಳಗಡೆ ಕುತ್ಕೊಳ್ಳಲ್ಲ. ಬಂದಾಗ ಈ ಮರದ ಕೆಳಗಡೆ ಕುತ್ಕೊತೀವಿ, ಸಖತ್ತಾಗಿ ಟೈಮ್ ಪಾಸ್ ಆಗುತ್ತೆ ಅಂತ. ಇವಾಗ ಬಂದಿದ್ದೀವಲ್ವಾ, ಒಟ್ಟಿಗೆ ಇಲ್ಲೇ ಕುಂತ್ಕೊಂಡು ಆರಾಮಾಗಿ ತಿನ್ಕೊಂಡು ಹೊರಡೋಣ ಇಲ್ಲಿಂದ. ಗೈಸ್ ಅಯ್ಯನ್ ಟ್ರೈ ಮಾಡ್ತಾವನು ಇವಾಗ. ಟ್ರೈ ಮಾಡೋ ಅಯ್ಯನ್. ಮಯೋನೀಸ್ ಮಾಡೋದು ತುಂಬಿಟ್ಟವನೆ. ಮಯೋನೀಸ್ ಮಾಡ್ತಾ ಸಕ್ಕದಾಗೈತೆ. ಅವ್ರು ಮಾಡ್ತಾರೆ ಸೂಪರ್ ಚೆನ್ನಾಗೈತೆ ಗೈಸ್. ಇವಾಗ ನಮ್ಮ ಏಜಸ್ ಅವರು ಟ್ರೈ ಮಾಡ್ತಾವ್ರೆ. ಚೆನ್ನಾಗೈತೆ ಬ್ರೋ. ಬೇರೆ ಕಡೆ ಎಲ್ಲ ತಿಂದಿರೋ ಟೇಸ್ಟ್ ಚೆನ್ನಾಗಿದ್ದು. ಈ ಕಡೆ ಸೈಡ್ ಬಂದಾಗ ಯಾರಾದರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಒಟ್ಟು ಹೆಂಗೈತೆ ನನ್ನ ಸೆಲೆಕ್ಷನ್? ನಾನು ಯಾವಾಗಲೂ ಬರೋದಿಲ್ಲ ತಿನ್ನೋಕ್ಕೆ. ಚೆನ್ನಾಗಿದೆ ಗೈಸ್. ಇವಾಗ ನಾವು ಟ್ರೈ ಮಾಡೋಣ. ಇಲ್ಲಿ ನೋಡ್ರಿ ಏನೇನು ಹಾಕಿರ್ತಾರೆ ಅಂತ. ಸಾಸು ಮತ್ತು ನಿಮಗೆ ಚಿಕನ್ನು ಮಾಮೂಲಿ. ಇದು ಫುಲ್ ರೋಸ್ಟ್ ಮಾಡಿಸ್ಕೊಂಬಿಟ್ಟಿದ್ದೀವಿ ನಾವು, ಯಾಕಂದರೆ ನಾನು ಯಾವಾಗಲೂ ಬಂದರೂ ಇದೇ ಥರ ತಿನ್ನೋದು. ರೋಸ್ಟು ಈ ತಂದೂರಿ ಟೈಪಲ್ಲಿ ಇತ್ತು ಅಂದರೆ ತಿನ್ನೋಕ್ಕೆ ಸಕ್ಕತ್ತಾಗಿರ್ತದೆ, ಒಳ್ಳೆ ಮಜವಾಗಿ. ಮತ್ತು ಸಾಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತಾನೆ ನಾವು, ಯಾಕಂದರೆ ನಾನು ರೆಗ್ಯುಲರಾಗಿ ಬರೋದ್ರಿಂದ ನಾವು ಬಂದಿರೋ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನೇನು ಹಾಕ್ಬೇಕು ಅಂತ. ಕರೆಕ್ಟಾಗಿ ಹಾಕ್ತಾರೆ. ಇವಾಗ ನಾವು ಇದನ್ನು ಟ್ರೈ ಮಾಡೋಣ. ಗೈಸ್ ಫಸ್ಟು ಬೈಟಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಸಕ್ಕತ್ತಾಗಿದೆ ಅಂತ. ಗೈಸ್ ನೀವು ಸಕ್ಕತ್ತಾಗೈತೆ ಗೈಸ್ ಚಿಕನ್ ಮಾತ್ರ. ಆಹಾ, ಇನ್ನೊಂದು ದೂಸರ ಮಾತೇ ಇಲ್ಲ ಇದಕ್ಕೆ, ಅಷ್ಟು ಸಕ್ಕತ್ತಾಗೈತೆ ತಿನ್ನೋಕ್ಕೆ. ಗೈಸ್ ಸೂಪರ್ ಆಗೈತೆ ಶವರ್ಮ. ನೀವು ಮಸ್ತು ಯಾವಾಗಾದರೂ ಈ ಕೆಂಗೇರಿ ಸೈಡಿಗೆ ಬಂದರೆ ಮಸ್ತ್ ಅನ್ಸುಟ್ಟು ಈ ಫುಡ್ ಪ್ಯಾಲೇಸಿಗೆ ಬನ್ನಿ. ಎಲ್ಲರೂ ಮಸ್ತಾಗಿ ಮಾಡ್ತಾರೆ ಗೈಸ್, ಸಕ್ಕತ್ತಾಗಿರುತ್ತೆ ಶವರ್ಮ ತಿನ್ನೋಕ್ಕೆ. ನಾನು ಯಾವಾಗೇ ಬಂದರೂ ಆಲ್ಮೋಸ್ಟ್ ಇಲ್ಲಿಗೆ ಬರೋದು. ಸೂಪರಾಗಿ ಮಾಡ್ತಾರೆ. ನಿಮ್ಗೆ ಐಸ್ ಕ್ರೀಮ್ ಬೇಕಾ, ಫುಡ್ಡು ಯಾವುದೇ ಥರ ಫುಡ್ ಬೇಕು ಅಂದರೆ ಸಿಗುತ್ತೆ. ಫುಲ್ ನಾನ್ ವೆಜ್ಜೇ ಗೈಸ್, ವೆಜ್ ಇರಲ್ಲ, ಫುಲ್ ನಾನ್ ವೆಜ್ಜೇ. ಬಂದು ಆರಾಮಾಗಿ ತಿನ್ಬೋದು, ಏನು ಬೇರೆ ಮಾತೇ ಇಲ್ಲ. ನಮ್ಮ ಏಜಸ್ ನೋಡಿ, ಯಾರು ನೋಡ್ತಾ ಇದೆಯಾ ಬ್ರೋ? ತಿನ್ನು ಬ್ರೋ. ಅಯಾನ್ ಖಾಲಿ ಮಾಡ್ಬಿಡ್ತೀನಿ ಇದು ಬ್ರೋ. ಯಾಕೆ? ಸಕ್ಕತ್ತಾಗೈತೆ ಬ್ರೋ. ಟೈಮ್ ಕೊಡಬೇಡದು, ಜಾಸ್ತಿ ಹೊತ್ತು ತಿನ್ಕೊಂಬಿಡ್ಬೇಕು. ಸೂಪರ್ ನೋಡಿ ಹಿಂಗೆ ನೋಡಿ ಗೈಸ್. ಇಲ್ಲಿ ಬಿಸಿ ಬಿಸಿ ಕಾಫಿ ಬೇರೆ ಕುದೀತೈತೆ, ತಂದೂರಿ ಕಾಫಿ. ಅದನ್ನು ಟ್ರೈ ಮಾಡೋಣ. ಅದು ಮುಂಚೆ ಫಸ್ಟು ತಿನ್ಬಿಡೋಣ.
ನೀವು ಯಾವಾಗಾದ್ರೂ ಅಷ್ಟೇ ಮೇಯ್ನ್ ಅದೇ ನೀವು ಶವರ್ಮ ತಿಂತೀರಾ ಅಂದರೆ ಬಾಯಿ ತುಂಬ ತಿನ್ಬೇಕು ಗೈಸ್, ಆವಾಗ ಅದು ಬೇರೆ ಥರನೇ ಫೀಲ್ ಕೊಡುತ್ತೆ. ಚಿಕನ್ ಬಾಯಿ ತುಂಬ ಇತ್ತು ಅಂತ ನೀವು ಸ್ವಲ್ಪನೇ ತಿಂದ ಅದು ಫ್ಲೇವರ್ ಸಿಗೋಲ್ಲ, ಎಲ್ಲ ಒಟ್ಟಿಗೆ ತಿನ್ಬೇಕು, ಆವಾಗ ಅದು ಬೇರೆ ಥರನೇ ಫೀಲ್ ಕೊಡುತ್ತೆ ತಿಂತ ಇದಕ್ಕೆ ಅದೇನೋ ಹಾಕೋರು ಅನ್ನೋದೇ ಗೊತ್ತಾಯ್ತಿಲ್ಲ ಗೈಸ್, ಅಷ್ಟು ಸಖತ್ತಾಗೈತೆ. ಟೊಮಾಟೊ ಅವ್ರು ಹಂಗೆ ಹಾಕೋದ್ರಿಂದ ಸೂಪರಾಗಿರುತ್ತೆ, ತಿಂತಾ ಇದ್ರೆ ಬೇರೆ ಟೇಸ್ಟೇ ಬರುತ್ತೆ. ಅದನ್ನು ಖಾಲಿ ಮಾಡ್ಬಿಡ್ತೀನಿ ಗೈಸ್, ಖಾಲಿ ಮಾಡ್ಬಿಡ್ತೀನಿ. ನಮ್ಮ ಶಶಾಂಕ್ ಅವ್ರು ಸಿಕ್ಕವ್ರೆ, ಓಡ್ತಾವನೆ ನಮ್ಮ ಶಶಾಂಕ ಬಂದವನು ಗೈಸ್, ತಂದೂರಿ ತಗೊಂಡೋಗೆ. ಇವಾಗ 3 ಟೀ ಭಯ್ಯ, 3 ಚಾಯ್, ಗರಂ ಟೀ ಕುಡ್ದು ಮುಗಿಸೋಣ ಬ್ಲಾಗ್ನ. ನೀನು ಎಲ್ಲೆಲ್ಲ ಹೇಳ್ತೀಯಪ್ಪ, ಎಲ್ಲ ಕಡೆ ಹಾಕಾಗೈತದ ಗೈಸ್. ಶಶಾಂಕ ಹೋಯ್ತಾವನು ಇಲ್ಲಿ ನೋಡಿ, ಹಿಡ್ದಿರೋ ಕೈ ಬಿಡಬಾರ್ದು ಇವನು, ಎಷ್ಟು ಅಭಿಮಾನಿ ಗೈಸ್. ಇದ್ರ ಫಿಲಮಲ್ಲಿ ಹೇಳ್ತೀವಿ, ಯಾವ ಫಿಲಮಲ್ಲಿ ಹೇಳ್ತಾರಲ್ಲ, ಹಾ ಬಿಸಿ ಗರಂ ಚಾಯ್ ಟ್ರೈ ಮಾಡೋ ಅಂಥ ಟೈಮ್ ಇವಾಗ. ಒಳ್ಳೆ ವೆದರ್ಗೆ ಒಳ್ಳೆ ಟೀ ಕುಡಿತಿದ್ದೀವಿ ಗೈಸ್ ಇವತ್ತು. ಅಯಾನ್ ಹೆಂಗೈತೆ ಟೀ? ಬಿಟ್ಟಪ್ಪ ಡೈಲಾಗು. ಟೀ ಪುಡಿಲಿ ಇನ್ನೇನು ಕಾಫಿ ಪುಡಿ ಬರ್ತದ? ಅದು ಕಾಮನ್ ತಾನೇ, ಅದು ಟೀ ಪುಡಿ ತಾನೇ ಯಾಕಂದ್ ನೀವು? ಹಾಂ, ಮತ್ತೆ ಕಾಫಿ ಫ್ಲೇವರ್ ಬರ್ತದ ಟೀಯಲ್ಲಿ? ಚಾಕ್ಲೇಟ್ ಫ್ಲೇವರ್ ಬರುತ್ತೆ, ಇಲ್ಲ ಆರ್ಗಾನಿಕ್ ಟೀ ಪುಡಿ ಬರುತ್ತಾ? ಹೌದಾ? ಹಾಂ ನೋಡು, ಡಿಫ್ರೆಂಟ್ ಟೀ. ಈ ಥರ ಬ್ಲ್ಯಾಕ್ ಟೀ ಬರುತ್ತೆ, ಬ್ಲ್ಯಾಕ್ ಟೀ ಬರ್ತಾಯ್ತಾ ಸ್ಮೆಲ್ ಅದರಲ್ಲಿ? ಮಸಾಲಾ ಟೀ. ಹಾಂ, ಅದಲ್ಲ ಗೈಸ್. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕವ್ರು ನೋಡ್ರಿ ಇವಾಗ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರಲ್ಲ ಬೈ, ಇನ್ಸ್ಟಾಗ್ರಾಮಲ್ಲಿ ಆಸ್ ಕೆ ಅಂತ ಇರೋದು ಗೈಸ್, ಸ್ಪೇಸ್ ಕೊಡೋಂಗಿಲ್ಲ. ಆಸ್ ಕೆ 07 ಅಂತ ಹಾಕಿದ್ರೆ ನನ್ನ ID ಬರುತ್ತೆ ಗೈಸ್. ಇದು ಫಾಲೋ ಮಾಡ್ಬಿಡ್ತೀನಿ ನಾನೇ ಭಯ್ಯ. ಯೂಟ್ಯೂಬ್ ಮೇ ಸಬ್ಸ್ಕ್ರೈಬ್ ಕರೋ ಬೈ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಸೋಣ ಗೈಸ್. ನೋಡ್ರಿ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಿರೋರು ಮರಿಬೇಡಿ ಗೈಸ್. ಹಿಂಗೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಏಕೆ ಕನ್ನಡಿಗ ಅಂತ ಹಾಕಿದ್ರೆ ನಮ್ಮ ಚಾನೆಲ್ ಬಂದ್ಬಿಡುತ್ತೆ. ಇದೆ ನಮ್ಮ ಚಾನೆಲ್. ಬರೀ ಬಿರಿಯಾನಿ ಬ್ಲಾಗೆ ಮಾಡೋದು ನಾವು, ಫ್ರೀಯಾಗಿದೆ ನೋಡಿ. ಇದು ನಾರ್ಮಲ್ ಚಾಯ್ ಅಲ್ಲ, ಮಸಾಲಾ ಚಾಯ್. ಹಾಂ, ಅದಕ್ಕೆ ನಿಂಗೆ ಹೇಳಿ ಫ್ಲೇವರ್ ಹೊಡಿತೈತೆ ನೋಡು ಅಂತ. ಹಾಂ ಕರೆಕ್ಟಾ? ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ, ಆವಣ್ಣ ಕರೆಕ್ಟಾಗಿ ಹೇಳೈತೆ ಗೈಸ್. ಕರೆಕ್ಟು ಅಯ್ಯ, ನಾನು ಅದಕ್ಕೆ ಹೇಳಿದ ಅವ್ನ ಜೊತೇಲಿರಬೇಕು, ನಾನು ತಪ್ಪನ್ನ ಕಂಡುಹಿಡಿತಾನೆ ಅಂತ ಗೈಸ್. ಮಡಿಕೊಂಡಿದ್ದೀನಿ ಅಯ್ಯನ್ನ ನಾನು ತಪ್ಪನ್ನ ಕಂಡುಹಿಡಿಯೋಕ್ಕೋಸ್ಕರ. ಓಕೆ ಗೈಸ್, ನೈಸ್ ಟೀ ಭಯ್ಯ, ಸೂಪರ್ ಆಗೈತೆ ಟೀ. ಥ್ಯಾಂಕ್ಸ್ ಬೈ ಗೈಸ್. ಟೀ ಕುಡ್ದು ಮುಗಿಸೋಣ ವ್ಲಾಗ್ನ ಗೈಸ್. ಫೈನಲಿ ಶವರ್ಮ ತಿಂದಿದ್ದಾಯಿತು. ಹೆಂಗಿತ್ತು ಶವರ್ಮ ಅಂದರೆ ಸೂಪರ್ ಆಗಿತ್ತು ಗೈಸ್. ಹೆಂಗಿತ್ತು ಅಯ್ಯನ್? ಸೂಪರ್ ಅಣ್ಣ, ಚೆನ್ನಾಗಿತ್ತು ಗೈಸ್. ಹೆಂಗಿತ್ತು ಬ್ರದರ್? ಗೈಸ್, ನೀವು ಈ ಸೈಡ್ ಏನಾದ್ರು ಬಂದರೆ ಮಸ್ಟ್ ಆ್ಯಂಡ್ ಶುಡ್ ಈ ಶವರ್ಮನ ಮಿಸ್ ಮಾಡ್ಕೊಂಬಿಡಿ, ಟ್ರೈ ಮಾಡಿ, ಸೂಪರ್ ಆಗಿತ್ತು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಗೈಸ್.